ಹಾಯ್ ಹಲೋ ಫ್ರೆಂಡ್ಸ್, ನಾನು ರಾಧಾ. ವೆಲ್ಕಮ್ ಟು ಮೈ ಕಿಚನ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಒಂದು ಹಳೆ ರೆಸಿಪಿ, ರೋಸ್ಟೆಡ್ ತುರ್ದಾಲ್ ಸಾಂಬಾರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ತೊಗರಿಬೇಳೆ 3 ಕಪ್ ಅಷ್ಟು ತೊಗರಿಬೇಳೆನ ತೊಗೊಳ್ಳಿ. ಹಾಗೆ ಅದನ್ನು ಒಂದು ಬಾಣಲೆಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕೆಂಪಗೆ ಮಾಡಬೇಕು, ಕೆಂಪಗಾದರೆ ಸಾಕು. ನೋಡಿ, ಈ ಥರ ಕೆಂಪು ಕಲರ್ ಇರಬೇಕು. ತೊಗರಿಬೇಳೆನ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿರಿ. ತೊಳೆದಿರೋಂಥ ತೊಗರಿಬೇಳೆನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ. ಈ ಥರ ತರ್ತರಿಯಾಗಿರಬೇಕು, ತುಂಬ ಪೇಸ್ಟ್ ಮಾಡಬಾರ್ದು, ಇಲ್ಲಾಂದರೆ ಸಾಂಬಾರು ಸೀದೋಗುತ್ತೆ. ನಿಂಬೆ ಗಾತ್ರದ್ದು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿರಿ. ರುಬ್ಕೊಂಡಿರೋಂಥ ತೊಗರಿಬೇಳೆನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಗಂಟುಗಳೆಲ್ಲ ಇರದೇ ಇರೋ ಹಾಗೆ ನಾವು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಆಮೇಲೆ ನೀವು ಹಾಗೆ ಹಾಕಿಬಿಟ್ರೆ ಸಾಂಬಾರು ಗಂಟಾಗಿ ಎಲ್ಲ ಗಂಟಾಗೋಗುತ್ತೆ, ತೊಗರಿಬೇಳೆ ಎಲ್ಲ ಸೇರಿಕೊಂಡು. ಸೊ ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಿರಬೇಕು ತೊಗರಿಬೇಳೆ. ಇದ್ರ ಜೊತೆಗೆ ಹುಣಸೆಹಣ್ಣು ರಸ ಅದು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಪಕ್ಕಕ್ಕೆ ಇಟ್ಟಿರಿ. ಇದಕ್ಕೆ ಬೇಕಾಗಿರೋಂಥ ತರಕಾರಿ ಮೇಯ್ನಾಗಿ ಬೇಕಾಗಿರೋದು ಈರುಳ್ಳಿ ಹೂವು. ಇದಕ್ಕೆ ಈರುಳ್ಳಿ, ಟೊಮೆಟೊ, ತರಕಾರಿ ನಿಮ್ಗೆ ಏನು ಇಷ್ಟನೋ ಅದು, ಹಾಗೆ ಈರುಳ್ಳಿ ಹೂವು ಸಾಕಷ್ಟು ತೊಗೊಳ್ಳಿ. ಅದೇ ಪಾತ್ರೆ ಎಣ್ಣೆ ಹಾಕಿ ಈರುಳ್ಳಿ ಹೂವನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ತರಕಾರಿ ಜೊತೆಗೆ ಹಾಕಿಬಿಟ್ರೆ ಈ ಈರುಳ್ಳಿ ಹೂವು ತುಂಬ ಸಾಫ್ಟಾಗಿ ಹೋಗುತ್ತೆ ಅಂದ್ಬಿಟ್ಟು ನಾನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಫ್ರೈ ಮಾಡಿರೋಂಥ ಈರುಳ್ಳಿ ಹೂವನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಮೆಂತೆಕಾಳನ್ನು ಸೇರಿಸಿ, ಹಾಗೆ ಕರಿಬೇವು, ಹಿಂಗು, ಟೊಮೆಟೊ, ಈರುಳ್ಳಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಫ್ಲೇಮ್ ಕಡಿಮೆ ಇಡಿ, ಆಮೇಲೆ ಬೇಕಾದರೆ ನೀವು ಜಾಸ್ತಿ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ತರಕಾರಿ ಎಲ್ಲ ಸೇರಿಸಿ, ತರಕಾರಿ ಎಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ತಟ್ಟೆನ ಮುಚ್ಚಿಟ್ಟಿರಿ. ಆಮೇಲೆ ಒಂದು 2 ನಿಮಿಷ ಆದಮೇಲೆ ಉಪ್ಪು, ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ತರಕಾರಿ ಎಲ್ಲ ಬೇಯಬೇಕಲ್ಲ, ಅದಕ್ಕೆ ಮತ್ತೆ ನೀವು ಮುಚ್ಚಳನಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಟಿರಿ. ಆಮೇಲೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಒಂದು 5-6 ನಿಮಿಷ ಬೇಯಬೇಕು. ತರಕಾರಿ ಎಲ್ಲ ಬೆಂದಾದಮೇಲೆ, ಬೆಂದಿರುವಂಥ ತರಕಾರಿಗೆ ಇವಾಗ ನಾವು ನೆನೆಸಿಟ್ಕೊಂಡಿರುವಂಥ ತೊಗರಿಬೇಳೆ ನೀರು ಹಾಗೆ ಹುಣಸೆಹಣ್ಣಿನ ರಸ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಇವಾಗ ಈ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಹಾಕಿದ್ಮೇಲೆ ಇದಕ್ಕೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಒಂದು ಸ್ವಲ್ಪ ಉಪ್ಪು ಕಡಿಮೆ ಇದ್ರೂ ಕೂಡ ನೀವು ಸೇರಿಸ್ಕೋಬೋದು. ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬೇಗ ಸ್ಟಾರ್ಟ್ ಆದಾಗ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಕಂಟಿನ್ಯೂಸ್ ಆಗಿ ಈ ಸೌಟಿಂದ ನೀವು ತಿರುಗಿಸ್ಕೊಡ್ತಾನೆ ಇರಬೇಕು. ಅದು ಗಟ್ಟಿ ಆಗ್ತಾ ಇರುತ್ತೆ. ನಿಮಗೆ ಗಟ್ಟಿ ಅನಿಸ್ದಾಗಲೆಲ್ಲ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೋಬೇಕು. ಹಾಗೆ ಅದ್ರ ಜೊತೆಗೆ ಉಪ್ಪು ಕೂಡ ಸೇರಿಸ್ಕೊಳ್ಳಿ, ಖಾರ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ನೀವು ಈ ಸೌಟಿಂದ ತಿರುಗಿಸ್ಕೊಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈರುಳ್ಳಿ ಹೂವು ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ಲಾಸ್ಟಿಗೆ ನೀವು ಮಿಕ್ಸ್ ಮಾಡ್ಕೋಬೇಕು. ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ಮುಚ್ಚಳನ ಮುಚ್ಚಿ ಹಾಗೆ ಒಂದು 2 ನಿಮಿಷ ಬಿಡಿ. ಯಾಕಂದರೆ ಈರುಳ್ಳಿ ಹೂವು ಕೂಡ ಉಪ್ಪೆಲ್ಲ ಎಳ್ಕೋಬೇಕಾಗಿರುತ್ತೆ. ಆಮೇಲೆ ನೀವು ಬೇಕಾದರೆ ಸರ್ವ್ ಮಾಡ್ಕೋಬೋದು. ಇದು ಒಳ್ಳೆ ಫ್ಲೇವರ್ ಇರುತ್ತೆ, ಯಾಕಂದರೆ ಇದು ರೋಸ್ಟ್ ಮಾಡಿರೋಂಥ, ಫ್ರೈ ಮಾಡಿರೋಂಥ ತೊಗರಿಬೇಳೆ ಆಗಿರೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆ ಥಿಕ್ನೆಸ್ ಕೂಡ ಇರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ಸೌಟು ನೀವು ಬಡಿಸ್ಕೊಂಡ್ರೆ ಸಾಕು, ಸಾಕಷ್ಟು ಅನ್ನನೂ ಕೂಡ ನೀವು ಊಟ ಮಾಡ್ಬೋದು. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಥ್ಯಾಂಕ್ ಯು.